ಇಡೀ ತಾಲೂಕಿನಲ್ಲಿ ಅಭಿವೃದ್ಧಿಯ ಪಥದಲ್ಲಿ ನಂಬರ್ 1 ಸ್ಥಾನ ಪಡೆದ ಜಟ್ಟಿ ಅಗ್ರಹಾರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ. ಜಟ್ಟಿ ಅಗ್ರಹಾರದ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ 2024-25ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಸಾಮಾನ್ಯ ಮಹಾಸಭೆ ನಡೆಸಲಾಯಿತು. ತಾಲೂಕಿನ ಎಲ್ಲಾ ಸಹಕಾರ ಸಂಘಗಳಿಗಿಂತ ಜಟ್ಟಿ ಅಗ್ರಹಾರ ಸಹಕಾರ ಸಂಘದಲ್ಲಿ ರೈತರಿಂದ ಉತ್ತಮ ವ್ಯವಹಾರವಾಗಿದ್ದು, ಆ ಹಿನ್ನೆಲೆಯಲ್ಲಿ 2023-24ನೇ ಸಾಲಿನ ಉತ್ತಮ ಕಾರ್ಯನಿರ್ವಹಣೆಗೆ ಅಪೆಕ್ಸ್ ಬ್ಯಾಂಕ್ನಿಂದ ಪ್ರಶಸ್ತಿ ಪತ್ರ ಹಾಗೂ 10,000 ಗೌರವಧನ ಸಿಕ್ಕಿರುವುದು ನಮ್ಮ ಜಟ್ಟಿ ಅಗ್ರಹಾರ ಸಹಕಾರ ಸಂಘದ ಎಲ್ಲಾ ರೈತರಿಗೆ ಅರ್ಪಿಸುತ್ತೇವೆ ಎಂದು ಅಧ್ಯಕ್ಷರಾದ ಆರ್ ಗಂಗಾದೇವಿ ಸಿದ್ದಗಂಗಯ್ಯರವರು ತಿಳಿಸಿದರು. ನಂತರ ಮಾತನಾಡಿದ ಉಪಾಧ್ಯಕ್ಷ ಡಿಜಿ ಗೋವಿಂದರಾಜು, ನಮ್ಮ ಬ್ಯಾಂಕ್ನಲ್ಲಿ ಅತಿ ಕಡಿಮೆ ದರದಲ್ಲಿ ಸಾಲ ಸೌಲಭ್ಯ, ಚಿನ್ನಾಭರಣದ ಮೇಲೆ ಸಾಲ, ಫಿಕ್ಸೆಡ್ ಡೆಪಾಸಿಟ್ ಮಾಡುವ ರೈತರಿಗೆ ಅತಿ ಹೆಚ್ಚು ಬಡ್ಡಿ ನೀಡಲಾಗುವುದು. ಆದ್ದರಿಂದ ಪ್ರತಿಯೊಬ್ಬ ರೈತರು ಕೂಡ ರಾಷ್ಟ್ರೀಕೃತ ಬ್ಯಾಂಕುಗಳಲ್ಲಿ ತಮ್ಮ ಹಣವನ್ನು ಹೂಡಿಕೆ ಮಾಡುವ ಬದಲು ನಮ್ಮ ಸಹಕಾರಿ ಸಂಘದಲ್ಲಿ ಹೂಡಿಕೆ ಮಾಡಿ ಅತಿ ಹೆಚ್ಚು ಲಾಭವನ್ನ ಪಡೆಯಿರಿ. ಜೊತೆಗೆ ಸಂಘವನ್ನ ಬೆಳೆಸಿದಂತೆ ಉಳಿಸಿದಂತೆ ಆಗುತ್ತೆ ಎಂದು ತಿಳಿಸಿದರು. ಸಹಕಾರ ಸಂಘದ ರೈತರು ಮಾತನಾಡಿ, ಸಹಕಾರ ಸಂಘದಲ್ಲಿ ಸದಸ್ಯತ್ವ ಹೊಂದಿರುವ ರೈತರು ಆಕಸ್ಮಿಕ ಮರಣ ಹೊಂದಿದ್ರೆ ಅಂತವರ ಸಾಲ ಮನ್ನಾ ಮಾಡುವಂತೆ, ರೈತ ಸಂಘಟನೆಗೆ, ರೈತ ಕುಟುಂಬಕ್ಕೆ ನೆರವಾಗುವಂತೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷರಾದ ಕೆಎನ್ ರಾಜಣ್ಣ ಅವರ ಸಹಕಾರದಿಂದ ರಾಜ್ಯ ಸರ್ಕಾರದಿಂದ ಆಗಲಿ ಅಥವಾ ನಮ್ಮ ಸಹಕಾರ ಸಂಘಗಳಿಂದ ಆಗಲಿ ಸಹಾಯ ಹಸ್ತ ನೀಡಬೇಕು ಎಂದು ರೈತರು ಸಂಘದ ವಾರ್ಷಿಕ ಸಭೆಯಲ್ಲಿ ಆಗ್ರಹಿಸಿದರು. ಕೃಷಿ ಪತ್ತಿನ ಸಹಕಾರ ಸಂಘದ ನಿರ್ದೇಶಕ ಮಂಜುನಾಥ್ ಮಾತನಾಡಿ, ನಮ್ಮ ಜಟ್ಟಿ ಅಗ್ರಹಾರ ಸಹಕಾರ ಸಂಘವು ಉತ್ತಮ ಬೆಳವಣಿಗೆಯಲ್ಲಿದೆ, ಲಾಭದಾಯಕವನ್ನ ತಂದಿದೆ. ನಮ್ಮ ಸಂಘದ ಏಳಿಗೆಯು ಪ್ರತಿಯೊಬ್ಬ ರೈತರಿಗೂ ಸಲ್ಲುತ್ತೆ. ಇನ್ನು ಮುಂದೆಯೂ ಉತ್ತಮ ಬೆಳವಣಿಗೆಯಲ್ಲಿ ಸಂಘವನ್ನ ಬೆಳೆಸುವಂತೆ ತಾವೆಲ್ಲರೂ ಸಹಕಾರ ನೀಡಿ ಹೊಸಬರಿಗೆ ಸಾಲ ಸೌಲಭ್ಯವನ್ನ ಪಡೆದುಕೊಂಡು ರೈತರು ಇನ್ನೂ ಅತಿ ಹೆಚ್ಚು ತಮ್ಮ ವ್ಯವಸಾಯದಲ್ಲಿ ತೊಡಗಿಸಿಕೊಳ್ಳಲಿ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ನಿರ್ದೇಶಕರುಗಳಾದ ಸಣ್ಣ ಕಾಮಯ್ಯ, ಭೀಮಣ್ಣ, ಬೋರ್, ಮಂಜಣ್ಣ, ವೆಂಕಟೇಶ್, ಪುಟ್ಟರಾಜು, ಗೋವಿಂದರಾಜು, ಶಿವಶಂಕರ್, ಸಿದ್ದಗಂಗಮ್ಮ, ವನಿತಾ, ತಿಮ್ಮರಾಜು ಸೇರಿದಂತೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಎಚ್ಎಸ್ ರಮೇಶ್, ಡಾಟಾ ಎಂಟ್ರಿ ಆಪರೇಟರ್ ಅನಿಲ್ ಕುಮಾರ್, ಸಹಾಯಕ ಗಂಗಣ್ಣ, ಪಿಗ್ಮಿ ಏಜೆಂಟ್ ಮರಿಯಪ್ಪ ಇತರರು ಉಪಸ್ಥಿತರಿದ್ದರು. ಸುಮಾರು ಎಲ್ಲ ನಿಮ್ಮ ಸಹಕಾರನ ಮುಖ್ಯ, ಇಲ್ಲಿ ನಮ್ದು ಯಾರ್ದು ಪಾತ್ರ ಇಲ್ಲ, ರೈತರ ಪಾತ್ರನೇ ಮುಖ್ಯ. ಹಂಗಾಗಿ ರೈತರುಗಳು ಹೆಚ್ಚಿನದಾಗಿ SBI ಅಲ್ಲಿ ಬೇರೆ ಬೇರೆ ಬ್ಯಾಂಕ್ಗಳಲ್ಲಿ FD ಇಡೋದು ಬಿಟ್ಟು ನಮ್ಮಲ್ಲೇ ಅದನ್ನ ಫಿಕ್ಸ್ಡ್ ಡೆಪಾಸಿಟ್ ಅನ್ನು ಮಾಡಿದ್ರೆ ಅದನ್ನ ಅಡಿಕೆ ಸಾಲವಾಗಿ ಇಲ್ಲ ಗೋಲ್ಡ್ ಮೇಲೆ ಲೋನ್ ಆಗಲಿ ಅದನ್ನು ಕೊಟ್ಟು ಅದರಿಂದ ಬರೆದಂಥ ಲಾಭನ ನಿಮಗೂ ಏನು ಬೇರೆ ಬ್ಯಾಂಕ್ಗಳು ಕೊಡೋದಕ್ಕಿಂತ ನಾವು 1-2% ಜಾಸ್ತಿನೇ ಕೊಡ್ತಿದ್ದೀವಿ FDಗೆ. ಬೇರೆ ಬ್ಯಾಂಕ್ಗಳೇ 6-6.5 ಇದೆ, ನಮ್ಮ ಹತ್ರ 7-7.5 8ವರೆಗೂ FDಗೆ ಬಡ್ಡಿ ಕೊಡ್ತಾ ಇದ್ದೀವಿ. ಹಂಗಾಗಿ ಅಲ್ಲಿಗಿನ ನಾವು ಜಾಸ್ತಿ ಕೊಡ್ತಾ ಇದ್ದೀವಿ. ನಮ್ಮಲ್ಲೇ ಇಟ್ಟು ನಮ್ಮಲ್ಲಿ ನಾವೇ ಈಗ ಎಲ್ಲರೂ ರೈತರುಗಳಿಂದ ಬೆಳೆದಿರೋಂಥ ಸಹಕಾರ ಇಲ್ಲಿ ಯಾವುದೇ ಸರ್ಕಾರದಿಂದ ಬೆಳೆದಿರೋಂಥ ಇದಕ್ಕೆ DCC ಬ್ಯಾಂಕ್ ಉತ್ತೇಜನ ಕೊಡ್ತಿದೆ ಹೊರತು ಯಾವುದೇ ಸರ್ಕಾರಗಳು ಇಲ್ಲಿವರೆಗೂ ಯಾವುದೇ ಸಹಕಾರ ಸಂಘಕ್ಕೆ ಯಾವುದೇ ಸರ್ಕಾರದ ಅನುದಾನ ಇಲ್ಲ. ಏನಂದ್ರೆ ರೈತರಿಗೆ 6% ಬಡ್ಡಿ ಮಾತ್ರ ಕೊಡ್ತಿದೆ ಸರ್ಕಾರ. ಇವಾಗ ಏನು ನಿಮಗೆ 1 ಲಕ್ಷ ಲೋನ್ ಕೊಟ್ಟಿದೆ ಅಂದ್ರೆ ಅದಕ್ಕೆ ಸರ್ಕಾರ 6 ರೂಪಾಯಿ ಬಡ್ಡಿ ಮಾತ್ರ ಬರುತ್ತೆ. ಇನ್ನು 1.5 ರೂಪಾಯಿನ DCC ಬ್ಯಾಂಕ್ ಬರೆಸುತ್ತೆ. ನಮ್ಮ ಬಡ್ಡಿನ DCC ಬ್ಯಾಂಕು ಸಮೇತ ನಮಗೆ ಸಹಾಯ ಹಸ್ತವನ್ನು ನೀಡ್ತಾ ಇದೆ. ಹಂಗಾಗಿ ಬೇರೆ ಬ್ಯಾಂಕುಗಳಲ್ಲಿ FD ಇಡೋದನ್ನು ಬಿಟ್ಟು ನಮ್ಮ ಸಹಕಾರ ಸಂಘದಲ್ಲಿ ಇಟ್ಟು ತಿರ್ಗಾ ಒಡವೆನ ಹೋಗಿ ಅಲ್ಲಿ ಇಲ್ಲಿ ಮುತ್ತೂಟ್ ಫೈನಾನ್ಸ್ ಈ ಸ್ಟೇಟುಗಳ ಹತ್ರ 2 ರೂಪಾಯಿ ಬಡ್ಡಿ ಇಡ್ತೀರ, ಇಲ್ಲೇ ಇಡ್ರಿ 1 ರೂಪಾಯಿ 8 ಪೈಸೆ ಬೀಳುತ್ತೆ ನಿಮಗೆ. ಒಂದು ಬಡ್ಡಿನೇ 1 ರೂಪಾಯಿ 8 ಪೈಸೆ, ಇನ್ನು 92 ಪೈಸೆ ನಿಮ್ಗೆ ಉಳಿತಾಯ ಆಗುತ್ತೆ. ಈ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಸೈಟುಗಳಲ್ಲಿ ನಿಮ್ಗೆ 92 ಪೈಸೆ ಉಳಿತಾಯನೂ ಆಗುತ್ತೆ. ನಮ್ಮ ಸಹಕಾರ ಸಂಘನೂ ಒಂದು ಉತ್ತಮ ಸ್ಥಿತಿಗೆ ಬರೋದಕ್ಕೆ ಅವಕಾಶ ಮಾಡಿಕೊಟ್ಟಂಗಾಗುತ್ತೆ. ಈಗ ಏನು 1,91,91,00,000 ಕೊಟ್ಟಿದ್ದೀವಿ. ಅದಕ್ಕೆ ನಮ್ಮ ಅಧ್ಯಕ್ಷರು ಮೊನ್ನೆ ಜನರಲ್ ಬಾಡಿನಲ್ಲಿ 10% KCC ಸಾಲ ಕೊಡ್ತೀವಿ ಅಂದ್ರೆ ನಮ್ಗೆ 20 ಲಕ್ಷ ನಮ್ಗೆ ಬರುತ್ತೆ. ಈಗ ಹೊಸದಾಗಿ ಏನು 40 ಅರ್ಜಿಗಳನ್ನು ಕೊಟ್ಟಿದ್ದೀರಾ. ಕೆಲವರಿಗೆ 1 ಎಕರೆ ಇರೋರಿಗೆ 25,000 ಕೊಡ್ಬೋದು, 2 ಎಕರೆ ಕೊಟ್ಟವ್ರಿಗೆ ಒಂದು 50,000 ಕೊಡ್ಬೋದು. ಅದೇನು ನಮ್ಗೇನು ಜಮೀನ್ ಮೇಲೆ ಸಾಲ ಅಂತ ಅಲ್ಲ, ಅದು ರೈತರಿಗೆ ಇದು ಕೃಷಿ ಸಾಲ ಅಂತ ಕೊಡ್ತಿರೋದು. ಅರ್ಥ ಆಯ್ತಾ? ಹಂಗಾಗಿ ಎಲ್ಲರೂ ಠೇವಣಿ ವಾಪಸ್ಸು. ಸದಸ್ಯರ ಉಳಿತಾಯ ಠೇವಣಿ 17,40,479 FD, 20,38,800 SAG ಠೇವಣಿ,
4,10,000 ಕಿಡ್ನಿ ಠೇವಣಿ 1,06,125 ಆಭರಣ ಸಾಲ, ಅಡಿಕೆ ದಾಸ್ತಾನು ಸಾಲ ಎಲ್ಲ ಸಾಲ ಸೌಲಭ್ಯಗಳನ್ನು ಸಂಘದ ಸದಸ್ಯರಿಗೆ ನೀಡುತ್ತಾ ಬಂದಿದೆ. ಸಂಘದಲ್ಲಿ ಸದಸ್ಯರಿಗೆ ಯಶಸ್ವಿನಿ ಯೋಜನೆ ವಿಮೆಯಲ್ಲಿ 420 ಜನರಿಗೆ 110 ಕುಟುಂಬಗಳನ್ನು ನೋಂದಾಯಿಸಲಾಗಿದೆ. SC ST ಸದಸ್ಯ ಕುಟುಂಬಗಳಿಗೆ ಯಾವುದೇ ಶುಲ್ಕ ಇರುವುದಿಲ್ಲ, ಸರ್ಕಾರದಿಂದ ಬರುತ್ತದೆ. ನಮ್ಮ ಸಂಘದ ಸದಸ್ಯರು ಬೇರೆ ರಾಷ್ಟ್ರೀಕೃತ ಬ್ಯಾಂಕಿನಲ್ಲಿ ಠೇವಣಿಗಳನ್ನು ಇಡುತ್ತಾರೆ, ಸಾಲಕ್ಕೆ ಮಾತ್ರ ನಮ್ಮ ಸಂಘಕ್ಕೆ ಬರುತ್ತಿದ್ದಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಠೇವಣಿ ನಮ್ಮಲ್ಲೇ ಇಟ್ಟು ನಮ್ಮಲ್ಲೇ ಸಾಲ ಸೌಲಭ್ಯಗಳನ್ನು ಒದಗಿಸಲಾಗುತ್ತದೆ. ನಮ್ಮ ಸಂಘದಲ್ಲಿ ಗಣಕೀಕೃತ ವ್ಯವಸ್ಥೆ ಇದ್ದು ತ್ವರಿತವಾಗಿ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ. ಈ ಎಲ್ಲ ಭಾಗವಹಿಸಿ ಸಿಬ್ಬಂದಿಗಳಿಗೆ ಮಾರ್ಗದರ್ಶನ ನೀಡುತ್ತಾ ಸಂಘದ ಅಭಿವೃದ್ಧಿಗೆ ಸಹಕರಿಸಿದ್ದಾರೆ. ಡಿವಿಡೆಂಡ್ ಕೊಡ್ಬೇಕು ಅಂತಂದ್ರೆ ನಾವು ಇಲ್ಲಿ ಸಹಕಾರ ಸಂಘದಲ್ಲಿ ಸಾಲ ಮಾತ್ರ ಕೇಳಕ್ಕಷ್ಟೇ. ಅದೇ ಸಹಕಾರ ಸಂಘದಲ್ಲಿ FD ಇಟ್ಟು ಚಿನ್ನಾಭರಣ ತಂದು ಎಲ್ಲ ಇಲ್ಲೇ ವ್ಯವಹಾರ ಮಾಡಿದ್ರೆ ಡಿವಿಡೆಂಡ್ ಸಿಗುತ್ತೆ, ಮತ್ತೆ ನಮ್ಮ ಸಂಘದಲ್ಲಿ ಹೆಚ್ಚಾಗಿ ಲಾಭನೂ ಗಳಿಸ್ತದೆ. ಇವತ್ತೇನ್ ಗಳಿಸಿರೋದು ಅಂದ್ರೆ ಅಡಿಕೆ ಇಟ್ಟು ರೈತರು ಬಹಳ ಇಲ್ಲಿ ವ್ಯವಹಾರ ಮಾಡೋದ್ರಿಂದ ಈ ವರ್ಷ ಬಹಳ ಲಾಭದಾಯಕ ಗಳಿಸಿದೆ ಅಂತ ಇಡೀ ನಮ್ಮ ತಾಲೂಕಲ್ಲಿ ನಮ್ಮ ಜಟ್ಟಿಯಾಗ್ರಹಾರ ಕೃಷಿ ಪತ್ತಿನ ಸಹಕಾರ ಸಂಘ ನಿಗಮದ ಸೊಸೈಟಿ ಲಾಭದಲ್ಲಿ ಬಂದಿದೆ ಅಂತ ಹೇಳಿ ನಮ್ಗೊಂದು ಪ್ರಶಸ್ತಿ ಕೊಟ್ಟು 10,000 ಚೆಕ್ ಕೊಟ್ಟಿದ್ದಾರೆ. ಇದನ್ನೇನ್ ಕೊಟ್ಟು ಅಂದ್ರೆ ಪ್ರತಿ ವರ್ಷ ಯಾವ ವರ್ಷನೂ ಇಷ್ಟು ಲಾಭದಾಯಕ ಗಳಿಸಿರ್ಲಿಲ್ಲ, ಒಂದು ಯೋಜನೆ ಆಗಿರ್ಲಿಲ್ಲ. ಆದ ಕಾರಣದಿಂದ ನಮ್ಗೆ ಗೌರವಧನ ಕೊಟ್ಟಿದ್ದಾರೆ. ಇದೆಲ್ಲ ಆಗ್ಬೇಕು ಅಂತಂದ್ರೆ ನಮ್ಮ ರೈತರ ಸಹಕಾರ. ಆದ್ರಿಂದ ನಾವು ಕೇಳ್ಕೊಳ್ಳೋದೇನು ಅಂದ್ರೆ ಒಂದು ಚಿನ್ನಾಭರಣ ಮತ್ತೆ ಏನೇ ಸಾಲ ವ್ಯವಹಾರ ಮಾಡೋದ್ರು ನಮ್ ಸೊಸೈಟಿ ಸಹಕಾರ ಸಂಘಕ್ಕೆ ಬಂದು ಮಾಡಿದ್ರೆ ಸಹಕಾರ ಸಂಘನೂ ಉಳಿತದೆ, ಜನರಿಗೂ ಅನುಕೂಲ ಆಗುತ್ತೆ. ಹಂಗಂತ ನಾವು ಇಷ್ಟ ಜನರಲ್ಲಿ ಮನವಿ ಮಾಡ್ಕೊಳ್ತೀವಿ. ಮೇನ್ ಏನಪ್ಪಾ ಅಂತಂದ್ರೆ ಇವಾಗ ನಾವು ಸತ್ತೋಗಿರೋರಿಗೆ ಸಾಲನ ಮನ್ನಾ ಮಾಡ್ಬೇಕು ಅಂತ ಮೊನ್ನೆ ಹೋಗಿ ಸಂಘದಲ್ಲಿ 17ನೇ ತಾರೀಕು ನಾವು ಮಾತಾಡಿದೀವಿ, ಒಪ್ಕೊಂಡಿದ್ದಾರೆ. ಬಟ್ ಅದಕ್ಕೆ ನಮ್ಮಲ್ಲಿ ಸಹಕಾರ ಸಂಘನ ಬೆಳೆಸ್ಬೇಕು ಅಂತಂದ್ರೆ ನೀವು ಎಲ್ಲರೂ ವ್ಯವಹಾರ ಮಾಡ್ಬೇಕು ಇಲ್ಲಿ ರೈತರು. ಬಟ್ ಗ್ರಾಮೀಣ ಬ್ಯಾಂಕು SBI ಅಲ್ಲಿ ಹೋಗ್ಬಿಟ್ಟು FD ಇಡ್ತೀರಾ, ನಮ್ ಸಹಕಾರ ಸಂಘಕ್ಕೆ ಲಾಭ ಎಲ್ಲಿ ಬರ್ತದೆ? ಡಿವಿಡೆಂಡ್ ಕೊಡಲ್ಲ, ಬೇರೆ ಕಡೆ ಮಾಡೋರೆ. ಹಂಗಾಗಿ ಅವರಿಗೆಲ್ಲ ಡಿವಿಡೆಂಡ್ ಸಿಕ್ಕಿದೆ, ನಮಗೂ ಮುಂದಿನ ದಿನದಲ್ಲಿ ಸಿಗ್ತದೆ. ಎಲ್ಲರೂ ಸಹಕಾರ ನಮ್ಮ ಸಹಕಾರ ಸಂಘಕ್ಕೆ ಒತ್ತು ಕೊಟ್ಟು ಇಲ್ಲಿ ನೀವು ವ್ಯವಹಾರ ಗಳಿಸ್ಬೇಕು. ವ್ಯವಹಾರ ಗಳಿಸಿದಾಗ ಹೆಚ್ಚಿನದಾಗಿ ಲಾಭನೂ ಬರುತ್ತೆ. ರೈತರಿಗೆ ಸತ್ತಂತವ್ರಿಗೆ ನಮ್ಮಲ್ಲಿ ಒಂದು 50% ನಾವು ಸಹಕಾರ ಕೊಡ್ಬೇಕು. ಇಲ್ಲಿ ಸರ್ಕಾರದಿಂದ ಯಾವುದೇ ಸಹಾಯಧನ ಇಲ್ಲ, ಸರ್ಕಾರದಿಂದ ಏನು ಕೊಡ್ತಾ ಇಲ್ಲ. ಸಿಗ್ತಾ ಇರೋದು ನಮ್ಮ ಸಹಕಾರ ಸಂಘದಿಂದ ಅಷ್ಟೇ. ಯಾವುದೇ ರಾಜ್ಯ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಸಾಲ ಕೊಡ್ತೈತೆ ಅನ್ನೋದು ಸುಳ್ಳು. ಕೊಡ್ತಾ ಇರೋದು ನಮ್ಮ ಸಹಕಾರ ಸಂಘದಿಂದ ಅಷ್ಟೇ. ಅದ್ರ ಮೇಲೆ ಏನ್ ಆದಾಯ ಬರ್ತದ ಅದ್ರ ಮೇಲೆ ಸಹಕಾರ ಸಂಘ ಸಾಲ ಕೊಡ್ತಾ ಐತೆ. ಬಟ್ ಏನಪ್ಪಾ ಅಂದ್ರೆ ಈಗ ಸದ್ಯಕ್ಕೆ ಇಷ್ಟ ದಿನದಿಂದ ಕೊಟ್ಟಿಲ್ಲ, ಹಳೆ 3 ವರ್ಷದಿಂದ ಸಾಲ ಕೊಟ್ಟಿಲ್ಲ. ಈಗ ಇನ್ನೇನು ಒಂದು 5-6 ತಿಂಗಳಲ್ಲಿ ಕೊಡಕ್ಕೆ ಯೋಜನೆ ಮಾಡಿದ್ದಾರೆ. ಹಂಗಾಗಿ ಅಧ್ಯಕ್ಷರು ಸ್ವಲ್ಪ ಇದಾಗಿದ್ರು. ಈಗೆಲ್ಲ ಮಾತುಕತೆ ಮಾಡಿ ಮುಂದಿನ ದಿನದಲ್ಲಿ ಇನ್ನೇನು 1.5-2 ತಿಂಗಳಲ್ಲಿ ಕೊಡ್ತಾರೆ. ಯಾರು ಸಿಂಗಲ್ ಪಾಣಿ ಜಂಟಿ ಇಲ್ಲದೆ ಇರೋರು ರೈತರು ಅಂತವ್ರು ಮಾತ್ರ ತಂದು ಕೊಟ್ರೆ ಸಾಲ ಕೊಡ್ತಾರೆ. ಏನಪ್ಪಾ ಜಂಟಿ ಇರೋರಿಗೆ ಕೊಟ್ರೆ ಇವಾಗ ಅಣ್ತಂದಿರುವ ಚೆನ್ನಾಗಿರ್ತಾರೆ, ನಾಳೆ ಬಂದ್ಬಿಟ್ಟು ಕಿತ್ತಾಡ್ಕೊಂಡು ಅವನಿಗೆ ಕಟ್ಸಿರಿ ನಮಗೆ ಕೊಡ್ರಿ ಅಂತ ಕೇಳ್ತಾರೆ. ಆದ ಕಾರಣ ಯಾರಿಗೂ ಜಂಟಿ ಇರೋರಿಗೆ ಸಾಲ ಕೊಡಕ್ ಆಗ್ತಾ ಇಲ್ಲ. ಬಟ್ ನಾವ್ ಹೇಳ್ತಿರೋದಲ್ಲ, ದೊಡ್ಡವರು ಹೇಳಿರೋದು ಇದನ್ನ. ಹಂಗಾಗಿ ಸಿಂಗಲ್ ಯಾರು ಅವ್ರಿಗೂ ಕೂಡ ಸಾಲ ಕೊಡ್ತೀನಿ ಅಂತ ನಮ್ಮ ಮಾನ್ಯ KN ರಾಜಣ್ಣ ಅವರು ಹೇಳಿದ್ದಾರೆ. ಹಾಗೆ ನಿಮಗೂ ಕೂಡ ಕೊಡ್ತೀವಿ. ಆಮೇಲೆ ನಮ್ಮ ಕಳಕಳಿ ಮನವಿ ಅಂತಂದ್ರೆ ಸಾಲ ತಗೊಳ್ಳೋದು ನಿಮ್ಮ ಹಕ್ಕು, ಹಾಗೇನೆ ಸಾಲ ಮತ್ತೆ ಮರುಪಾವತಿ ಮಾಡೋದು ನಿಮ್ಮ ಜವಾಬ್ದಾರಿ ಆಗಿರುತ್ತೆ. ಹಾಗೇನೆ ಈ ಒಂದು ಸಹಕಾರ ಸಂಘದ ಇವತ್ತು ನೀವು ನೋಡ್ತಾ ಇರ್ಬೋದು, ಈ ಒಂದು ನಮ್ಮ ಮಾನ್ಯ KN ರಾಜಣ್ಣ ಅವರು ನಮ್ಮ ಬ್ಯಾಂಕಿನ ಒಂದು ಲಾಭದ ಒಂದು ಮೊತ್ತದಿಂದ ಹೇಳಿದ್ರು. ಯಾರೋ ಸದಸ್ಯರು ಸಂಘದಿಂದ ಖರ್ಚು ಹಾಕಿದ್ರೆ ಅಂತ ಕೇಳಿದ್ರು. ಇದು ಸಂಘದಿಂದ ಅಲ್ಲ, ನಮ್ಮ ಜಿಲ್ಲಾ ಸಹಕಾರ ಕೇಂದ್ರ ಬ್ಯಾಂಕ್ ನಮ್ಮ ಅಧ್ಯಕ್ಷರು KN ರಾಜಣ್ಣ ಅವರು ಅವರ ಒಂದು ಅನುದಾನದಲ್ಲಿ ಈ ಒಂದು ಶೀಟ್ನ ಹಾಕಿ ಇವತ್ತು ನಿಮ್ಮ ಸಹಕಾರ ಸಂಘದ ಎಲ್ಲ ಸದಸ್ಯರಿಗೆ ಅನುಕೂಲ ಆಗಲಿ ಅಂತ ಅವ್ರು ಮಾಡ್ಕೊಟ್ಟಿದ್ದಾರೆ. ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಇನ್ನೊಂದು ವಿಚಾರ ಈಗ ಅದು ಏನ್ ಹೇಳಿದ್ದು ಅಂತಂದ್ರೆ, ಈಗ ನಾವು ಒಂದೇ ನೀವು ಹೇಳ್ದಂಗೆ ನಾವು ನಮ್ಮ ಗ್ರಾಹಕರಿಗೆ ಹೆಚ್ಚು ಚಿನ್ನಾಭರಣ ಸಾಲ, ಸೆಕ್ಯೂರ್ ಲೋನು ಮತ್ತೆ ಇತರೆ NFS ಅಂದ್ರೆ ಆದಾಯ ಬರ್ತಕ್ಕಂಥ ಸಾಲ ಹೆಚ್ಚು ಕೊಟ್ಟು ಅದು ಲಾಭದಲ್ಲಿ ಆ ಒಂದು ಲಾಭದಲ್ಲಿ ನಿಮಗೂ ಕೂಡ ಅಂದ್ರೆ ರೈತರಿಗೆ ಅವರ ಕಷ್ಟ, ಯಾಕಂದ್ರೆ ಸತ್ತೋಗಿರ್ತಾರೆ ಪಾಪ, ಅವ್ರಿಗೆ ಯಾರೋ ಒಬ್ಬ
ರೈತ ಒಬ್ಬ ಮುಖ್ಯಸ್ಥಾನೆ ಆಲ್ಮೋಸ್ಟ್ ಜಮೀನು ಅವನ ಹೆಸರಲ್ಲಿ ಇರ್ತಂದ್ರೆ ಅವನೇ ಯಜಮಾನರಾಗಿರ್ತಾರೆ. ಅವರು ಏನಾದ್ರು ತೀರೋದ್ರೆ ಅವ್ರಿಗೆ ಕಷ್ಟಕ್ಕೆ ಅವ್ರಿಗೆ ಹಣ ಇರೋದಿಲ್ಲ ತಕ್ಷಣಕ್ಕೆ. ಆ ಸಾಲನ ನಾವು ಹೋಗಿ ಅವ್ರಿಗೆ ಅವ್ರ ಮನೆ ಬಾಕಿ ಸಾಲ ಕೊಡಿ ಅಂತ ನಾವು ಎಲ್ಲಿಂದ ತಂದ್ಕೊಡ್ತೇವೆ. ಆ ಒಂದು ಹಿತದೃಷ್ಟಿಯಿಂದ ನಮ್ಮ ಅಧ್ಯಕ್ಷರು ನಮ್ಮ ಒಂದು ಸಹಕಾರ ಸಂಘದ ಇಡೀ ಒಂದು ಏಷ್ಯಾದಲ್ಲಿ ಮೊಟ್ಟ ಮೊದಲ ಬಾರಿಗೆ ಒಂದು ಮೃತ ರೈತರಿಗೆ ಆ ಒಂದು ಯೋಜನೆನ ತಂದಿದ್ರು. ಆ ಒಂದು ಯೋಜನೆ ಈ ಕರೋನಾ ಟೈಮಲ್ಲಿ ಎಲ್ರಿಗೂ ಗೊತ್ತು. ಆ ಒಂದು ಯೋಜನೆಯಲ್ಲಿ ಮೃತ ರೈತರು ಜಾಸ್ತಿ ಆದ್ರು. ಆ ಒಂದು ಮೃತ ರೈತರು ಹೆಚ್ಚಾದ ಕಾರಣ ಹಂಗಂತ ನಮ್ಮ ಹೊರೆ ಕೂಡ ಹೆಚ್ಚಾಗಕ್ಕೆ ಶುರು ಆಯ್ತು. ಯಾಕಂತಂದ್ರೆ ನಷ್ಟ, ಬ್ಯಾಂಕ್ ನಷ್ಟ. ಯಾಕಂದ್ರೆ ಇದ್ದೇ ಕೊಡ್ಬೋದು, ಹಿಂದೆ ಎಲ್ಲಿಂದ ತಂದ್ಕೊಡ್ಬೋದು ಅನ್ನೋ ಒಂದು ಯೋಜನೆಯಿಂದ ಸ್ವಲ್ಪ ಅನುಕೂಲ ನಿಲ್ಸಿದ್ರು. ಈಗ ಕೂಡ ಅದೇ